ಬರ 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 ಓಲಯದ ರಜಾ ಬಗ ಪೊಯ್ಲದ ಟಿಗ 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 ಸಾರಿ ಕಾಣೋದಿಲ್ಲ ಅದಕ್ಕೆ ಬರ 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 ಓಲಯದ ರಜಾ ಬಗ ಪೊಯ್ಲದ ಟಿಗ 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 ಸಾರಿ ಕಾಣೋದಿಲ್ಲ ಅದಕ್ಕೆ ಅದರ ಶಾಪ ನನ್ನ ಮಗನೇ ಬಲಿ ತಗೊಂಡ್ಬಿಡ್ತು. ಕರ್ಮ ಬೆನ್ನು ಬಿಡೋಲ್ಲ. ನಮ್ಮ ದೊಡ್ಡಣ್ಣಂದು ಹೆಂಗೆ ಆಯ್ತು ನೋಡಿ. ಹುಲಿ ಆದರೇನಂತೆ, ಮಕ್ಕಳ ಹೆತ್ತ ತಾಯಿ ಅಲ್ವೇ. 3 ಮರಿಗಳನ್ನು ಹೊತ್ತುಕೊಂಡು ನಡೆದೇ ಬಿಟ್ಟ ಮನೆಗೆ. ಮಕ್ಕಳ ಪಾಸೆಗೆ ಅಟ್ಟಿಸಿಕೊಂಡು ಬಂದ ತಾಯಿ ಹುಲಿನ ಕೋವಿಲು ಹೊಡೆದೇ ಹಾಕಿಬಿಟ್ಟ. ನಾವು ನಂಬಲೇ ಬಿಡ್ಲಿ. ಹೆತ್ತ ಹೊಟ್ಟೆ ಉರಿದು ಕೊಟ್ಟು ಶಾಪ ತಟ್ಟದೆ ಬಿಟ್ಟಿದೆ. ಇಂದಲ್ಲ ನಾಳೆ. ಅವಿಗಳು ಹಿಂದೆ ಬಿದ್ರಲ್ಲ. ಮರೆತಿದ್ದೆ, ನಿಮ್ಮ ಕಾಲು ನೋವು ಹಾಗೆ ಇದೆ. ದಿನಾಲು ಹುಡುಗನ ತುಪ್ಪ ತಿಕ್ಕಿಸಿ, ಮೇಲೆ ಬಿಸಿ ನೀರು ಉಳಿಸಿ, ಆಮೇಲೆ ನೋಡಿ ಹಳ್ಳೆ ನೋವು ಏನಾಗ್ತದೋ. ಅಲ್ಲ, ಕುಂಟೇನು ಉಳಿದಿಲ್ಲ, ಅಭ್ಯಾಸ ಉಳಿದ್ಬಿಟ್ಟಿದೆ ಅಷ್ಟೇ. ನೋವು ಈಗ ಅಷ್ಟೇನು ಇಲ್ಲ. ಇದೆ ನೋಡಿ ಮಸೆಕಲ್ಲು. 106 ವರ್ಷಗಳಿಂದ ಸಾವಿರಾರು ಜನ ಕತ್ತಿ ಮಸ್ತು ಮಸ್ತು ಹೆಂಗೆ ನುಣ್ಣಗಾಗಿದೆ.
ಸೌದೆ ಹೊಡೆಯೋರು, ಶಿಕಾರಿಗೆ ಹೋಗೋರು, ಪಗ್ನಿ ಇಳಿಸೋರು ಎಲ್ಲರೂ ಇಲ್ಲಿ ಕತ್ತಿ ಬಸಿದ್ದಾರೆ. ನಮ್ಮಪ್ಪ, ನಮ್ಮಜ್ಜ, ನಮ್ಮ ತಾತ, ನಮ್ಮ ಮುತ್ತಾತ ಎಲ್ಲರೂ ನಮ್ಮ ದೊಡ್ಡಣ್ಣನು ಮಸ್ತಿದ್ದ, ನಾನು ಮಸ್ತಿದ್ದೆ. ಆದರೆ ನಾವೆಲ್ಲರೂ ಹೋಗೋರೆ. ಆದರೆ ನಮ್ಮ ಮಕ್ಕಳ, ಮರಿ ಮಕ್ಕಳ, ಮೊಮ್ಮಕ್ಕಳ, ಕಿರಿ ಮಕ್ಕಳ ಕಾಲನ ನೋಡ್ತಾ ಈ ಕಲ್ಲು ಹಿಂಗೆ ಇಲ್ಲೇ ಕುಂತಿರ್ತದೆ. ಓಯ್, ಏನು ಬರೀ ಅಡ್ಡ ಬೀಳೋದ್ರಲ್ಲೇ ಇರ್ತೀಯೋ ಇಲ್ಲ ಏನಾರ ಕೊಡ್ತೀಯೋ? ಐಗಳೇ, ಐಗ್ಲೇ, ನೀವು ಹೇಳಿದ್ದೆ ಸರಿ. ಈ ಮುದುಕ ಹುಲಿ ಕಲ್ಲು ಕೊಟ್ಟು ನೆತ್ತಿ ಎದ್ದೋದು ಅಂದರೆ ಕಷ್ಟವೇ. ಏನೋ ಆ ಹಳೆ ತೆಗ್ದವ ಸಿಕ್ಕಿ ಕಳ್ಳಿನ ಸೇವೆ ಆಗಿದ್ದಕ್ಕೆ ಸರಿ ಹೋಯ್ತು.
ಈ ಪಟ್ರೆ ಕೊಡ್ತದ್ ಯಾರು ಹೇಳಿ ನೋಡೋಣ. ಹೆಚ್ಚು ಮಾತಾಡ್ಬೋದು, ಆಯಾಸ ಆಗತ್ತೆ, ಕೂತ್ಕೊಳ್ಳಿ. ನಾನೇನು ಮುದುಕ ಆಗ್ಬಿಟ್ಟೆ ಅಂತೀರಾ? ಈ ಮುದುಕ ಹಳೆ ಕಾಲದ ಮುದುಕ. ಈಗಿನ ಕಾಲದ ಹುಡುಗರು ಈ ಮುದುಕನ ಹೊಟ್ಟೆನೂ ಬಗ್ಸಾಕಾಗಲ್ಲ. ಏನ್ ಹೇಳಿ? ಆ ಗುಡ್ಡ ಹತ್ತುವಾಗ ಸ್ವಲ್ಪ ಆಯಾಸ ಆಯ್ತು ಅಷ್ಟೇ. ಇನ್ನೇನು ಇಳಿಜಾರು ಬಂದ್ಬಿಡ್ತಲ್ಲ, ಜಾರಿ ಹೋಗೋದಷ್ಟೇ. ಈಗ್ಲೇ ಇವತ್ತೆ ನೋಡಿ, ನಮ್ ದೊಡ್ಡಣ್ಣಂದೇ ಕತ್ತಿ ಕೆಲಸ. ಅವತ್ತಿನ ದೊಡ್ಡ ಶಿಕಾರಿಲಿ ಒಳ್ಳೆ ಹಂದಿ ಬರೋ ಕಿಂಡಿ ಅಂತ ಈ ಮರದ ಬುಡದಲ್ಲೇ ಬಿಲ್ಲಿಗೆ ನಿಂತಿದ್ದ. ಅವನು ಈಡು ಅಂದ್ರೆ ಸೈ, ಹಂದಿ ಬಿತ್ತು ಅಂತಾನೆ ಲೆಕ್ಕ. ಮುತ್ತು ಮೆತ್ತಲ್ಲೇ ಕೂಡ 2 ಹಂದಿ ಹೊಡೆದಾಕಿದ್ದ. ಎಂತ ಪ್ರಾಣ್ಯಾರ ಬರ್ಲಿ, ಚಂಗ್ ಚಂಗ್ ಅಂತ ಹಾರ್ತಿರ್ಲಿ, ಮಿಂಚಿನಂಗೆ ನೆಕ್ಕೋತ ಬರ್ಲಿ, ಬೇಕಾರೆ ಹೊಡೆದಾಕ್ಬಿಡ್ತಿದ್ದ. ಅವತ್ತು ಹೊಡೆದ್ರಲ್ಲಿ ಒಂದ್ ದಡ್ಡೆ, ಒಂದ್ ಸಲಗ ಹಂದಿ ಹಿಡಿದು 2 ನಾಯಿನೂ ತೆಗಿತು ಅನ್ನಿ. ಅಷ್ಟೊತ್ನಲ್ಲಿ ನೋಡ್ತಾನೆ ಜೇನದ್ ಬಿಟ್ಟವೆ, ಅದು ಕರಿ ತುಡುವೆ ಇದೇ ಹೊಟ್ಟೆಯಲ್ಲಿ. ಆಗವ ದೊಡ್ಡಣ್ಣ ಶಂಕರ ಇಬ್ರು ಒಳ್ಳೆ ಪರಾಯದ ಹುಡುಗರು ಅನ್ನಿ. ಹಂಗಾಗಿ ಹೆಣ್ಣು ಕೊಡಕ್ಕೆ ನಾ ಮುಂದೆ ಅಂತ ಬರ್ತಾ ಇದ್ದ ಕಾಲ. ಇಬ್ರು ಸೇರಿ ಬ್ಯಾಟ್ ಕತ್ತಿಲಿ ಹೊಟ್ಟೆ ದೊಡ್ಡ ಮಾಡಿ ಜನ ಕಿತ್ತೇ ಬಿಟ್ರು. ನಮ್ ದೊಡ್ಡಣ್ಣನೇ ಕಿತ್ತಿದ್ದು. ಶಂಕರಿಗೆ ಬ್ಯಾಟ್ ಗಿಟ್ ಒಂದು ಹಿಡಿಸ್ತಿರ್ಲ. ಅವ ಇವಾಗ ಹೆಂಗೋ ಆಗ್ಲು ಹಂಗೇನೆ. ಶಂಕರ ಮಾತ್ರ ಬಿದ್ದಾರಿ ಪರಾರಿ. ಸೈ ದೊಡ್ಡಣ್ಣಗೆ ಹೊಡೆದು ನೋಡಿ ಮಕ ಮಾರಿ ಅಂತ ಬಿಡ್ದೆ. ಮಾರನೇ ದಿನ ಮಕ ಊದಿ ಕುಂಬಳಗಾಯ ಆಗಿತ್ತಂತೆ. ಕಣ್ಣು ಎಲ್ಲವೇ ಅನ್ನೋದು ಗೊತ್ತಾತಿರ್ಲ. ಅರಿಶಿನ ಬಸಿ ಕೆಂಡ ಹಚ್ಚಿ ಉದಿ ಬಣ್ಣಕ್ಕೆ ತಿರುಗ್ಬಿಟ್ಟಿದ್ದ. ನೆನಪು ಮಾಡ್ಕೊಟ್ರೆ ನಂಗೀಗ್ಲೂ ನಗಿ ಬರ್ತಾರೆ. ಎಲ್ಲ ಎಲ್ಲಿಂದ ಬಂದ್ರ? ಸಿಂಬಾವಿ ಕೇರಿಗೆ ಹೋಗಿದ್ದು ಒಡೆಯ. ಹುಡುಗಿ ಕರ್ಕೊಂಡು ನಮ್ ಕೇರಿಗೆ ಹೋಗ್ತಾ ಇದ್ದೀವಯ್ಯ. ಯಾರಾದ್ರೂ ಇಬ್ರು ಬನ್ನಿ. ಆಯ್ತಾ? ಬೆಂಗಳೂರು ತನಕ ಮುಟ್ಸ್ ಬನ್ನಿ. ಆಯ್ತು ಆಯ್ತು. ಹೋಗಿ ಇಬ್ರು ಹೋಗಿ ಅಂತಕ್ಷಕ್ತಿ ಮನೆಗೆ. ಅಲ್ಲಿ ಶಾಲೆ ಕೆಲಸ ನಡೀತಿದೆಯಲ್ಲ, ಅಲ್ಲಿ ಬೆಟ್ಟಳ್ಳಿ ದೇವೇಗೌಡರು, ಪಾದ್ರಿ, ಕಣ್ಣಪ್ಪ ಎಲ್ಲ ಇರ್ತಾರೆ. ನಾ ಹೇಳಿದೆ ಅಂತ ಹೇಳಿ ಹೀಗಾಗಿದೆ ಅಂತ. ಹೆಗ್ಡೆ ಕರ್ಕೊಂಡು ಹೋಗ್ಲಿಕ್ಕೆ ಒಂದೇನು ಮಾಡ್ಕೊಂಡು ಬೇಗ ಬರ್ರಿ. ಅಂತಕ ಬನ್ನಿ ಬನ್ನಿ.
ಕುಕ್ಕಣಿ ಕಾವೇರಿ ಕಾವೇರಿ ಏನಬೇ ಮಿಂದಾತ ಆಯ್ತು ಹುಡ್ತಿದೀನಿ. ನಿನ್ ಬೆಟ್ಟಲ್ಲಿ ಒಡ್ಯಾರ ಬಂದೇರ ಒಂದ್ ಗ್ಲಾಸ್ ಕಾಫಿ ಕೊಡು ಬಾ. ಬಂದೆ ಬೇ. ಬತ್ತೆ ಈ ಸೀರೆ ನಿನ್ ಮೈ ಮೇಲೆ ವೈನ ಕಾಣ್ತದೆ ಕಣೆ. ಏನ್ ಚಂದ ಕಾಣ್ತೀಯ ಗೊತ್ತಾ? ನೀವೇ ತಂದ್ಕೊಟ್ಟ ಸೀರೆ ಅಲ್ಲವೇ? ಏನು ತೆಳ್ಳಗಿದೆಯೇ ಸಣಕಲಿ? ಮತ್ತೆ ನಿಮ್ಮ ಹಾಗೆ ಇರ್ಬೇಕಿತ್ತೇನೋ. ಇದೇನಿದು ನಿಮ್ಮ ಹೊಕ್ಕಡೆ ಚೆಲ್ಲಾಟ ಶುರು ಮಾಡ್ಕೊಂಡಿಲ್ಲ? ಏ ಕಾವೇರಿ, ಕಾಪಿ ಕೊಟ್ಟು ಬಾ ಅಂದ್ರೆ ಏನು ಆಟ ಶುರು ಮಾಡ್ಕೊಂಡಿಯಾ? ಏನಂತಕ್ಕ, ನಿನ್ ಮನೆ ಕಾಫಿ ಹೋಟ್ಲ್ ಆಗದಲ್ಲ? ಅದೆಲ್ಲ ಪಾದ್ರಿಗಳ ಕೆಲ್ಸ ಅಲ್ದ. ಅವತ್ತು ಕಾಪಿ ಪುಡಿ ತಂದ್ಕೊಟ್ಟು ಕಾಪಿ ಮಾಡೋದು ಹೇಳ್ಕೊಟ್ಟಾರ. ಪರವಾಗಿಲ್ಲ, ನಿನ್ ಕಾಪಿ ತೀರ್ಥಹಳ್ಳಿ ಹೋಟ್ಲು ಕಾಪಿಗೇನ್ ಬಿಟ್ಕೊಡಲ್ಲ. ನಾನು ಮೊನ್ನೆ ಮನೆಗೆ ಅಂತ ಕಾಪಿ ಪುಡಿ ತಂದಿದ್ದೆ. ಕಾಪಿಂತ ಮಾಡಿದ್ರು ಅದೇನು ಕುಡಿಯಂಗಿರಲ್ಲ. ಅಪ್ಪ ಎಂತೂ ಕುಡಿದು ವಾಂತೆ ಮಾಡಿ ಬಾಯಿಗೆ ಬಂದಂಗೆ ಬೈದು ಕ್ಯಾಕರ್ಸ್ ತುಪ್ಪಿಬಿಟ್ರು. ಯಾರು? ಕಲ್ಲೈ ಒಡೆರ? ಅವ್ರಿದ್ ಕಡೆ ಬರ್ದೆ ಎಷ್ಟೋ ವರ್ಷ ಆಯೋಯ್ತಪ್ಪ. ಹೌದಮ್ಮಂಗೆ ಮರ್ತೇ ಹೋಯ್ತು. ದೇವಮ್ಮಂಗೆ ಹೆಂಗಿತ್ತೀಗ? ಬಾಲೆ ಬಾಣ್ತಿ ಚಂದಾಗಿದ್ದಾರ? ಅದಾರೆ ಸುಮಾರಾಗಿ, ಪರವಾಗಿಲ್ಲ. ಅದಕ್ಕೋ ಒಂದಲ್ಲ ಒಂದು ರಾತ್ರಿ ತಪ್ಪಿದ್ದಲ್ಲ. ಕಲ್ಲೂರು ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಂತೆ ಪೂಜೆಗೆ. ಇನ್ನೂ ಹಸಿ ಮೈ ಪಾಪ, ಅದಕ್ಕಿಷ್ಟೊಂದು ಬೇಜಾರು ಮಾಡೋಕ್ಕಾಗ? ಇನ್ನೊಂದು 5-6 ತಿಂಗಳು ಹೋರೆ ಎಲ್ಲ ಸರಿ ಆತು. ಬೇಜಾರಾದಾಗ ಇದ್ ಕಡೆ ಬಂದು ಹೋಯ್ನಿ. ಹುಡುಗಿನು ನಿಮ್ಮ ನೆನಪು ಮಾಡ್ಕೊಡ್ತಿದ್ದಾಳು. ಅಂತಕ್ಕ ಅಂತಕ್ಕ, ಕಾವರಮ್ಮ ಕಾವರಮ್ಮ, ಏನೋ ಚಿಂಕ್ರಣ್ಣ? ದೇವೇಗೌಡ್ರಿದ್ರಾ? ಹಾ, ಏನೋ ಚಿಂಕ್ರ, ಎಂತಕ್ ಬಂದ್ಯಾ? ಪಾದ್ರಿಗಳು ಹೇಳಿರೋ ನೀವು ಈಗಲೇ ಈ ಸ್ಕೂಲ್ ಬುಡಕ್ಕೆ ಬರ್ಕೊಂಬ್ರು. ಈ ಪಾದ್ರೊಳ್ಳೆ ನನಗ್ ಬೆನ್ನು ಹತ್ತಾನ್ ಮಾರಾಯ. ಇವನ ಕೈಯಿಂದ ಹೆಂಗ್ ಬಚಾವಾಗದೋ ಗೊತ್ತಾಗೋದಿಲ್ಲ. ನೀವು ಕಿರಿಸ್ತರ ಜಾತಿಗೆ ಸೇರ್ತೀರಂಬ್ರು ಅಂತ ಜನ ಹೇಳ್ತಿರ್ತು. ಆ ಸಿಂಧೊಳ್ಳಿ ಚಿನ್ನಪ್ಪ ಗೌಡನ್ ಕಿಲಸ್ತ್ರ ಜಾತಿಗೆ ಸೇರಿಸಿ ಅವನ್ ಹೆಂಡ್ತಿನ ಬಾವಿಗೆ ಹಾರಿಸದ್ದೆ ಸಾಕಾಗದೆ. ಇನ್ನು ನಾನು ಕಿಲಸ್ತ್ರ ಜಾತಿಗೆ ಸೇರಿ ಯಾಕ ಮಾತು ಆಗ ಹೋಗುತ್ತು. ಶಣಯ್ಯ, ಈ ಶಣಯ್ಯ ಈಗಷ್ಟೇ ಚಾಲನೆ ಕೊಡ. ಬನ್ನಿ ಬನ್ನಿ, ಹೋಗ ಬನ್ನಿ.